I went from this to this in just 3 months. Welcome to the first episode of Hair But Honest. ನಾನು ಈ ಪೋಸ್ಟ್ ಹಾಕಾದ್ಮೇಲೆ ನೀವೆಲ್ಲರೂ ಕೇಳಿದ್ದು ಅರ್ಪಿತಾ ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ. ಬಟ್ ಹಾನೆಸ್ಟ್ಲಿ ಇಟ್ ಇಸ್ ಮೋರ್ ದನ್ ಜಸ್ಟ್ ದಿ ಪ್ರಾಡಕ್ಟ್. ಸೊ ಈ ಎಪಿಸೋಡ್ ಅಲ್ಲಿ ಐ ವಾಂಟ್ ಟು ಟಾಕ್ ಅಬೌಟ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ನೋ ಅಬೌಟ್ ದಿ ರೂಟ್ ಕಾಸ್. ನಂಗೆ ಇದು ಸೆಕೆಂಡ್ ಟೈಮ್ ಹೇರ್ ಫಾಲ್ ಇಶ್ಯೂ ಆಗಿದ್ದು. ಫಸ್ಟ್ ಟೈಮ್ ವಾಸ್ ಬ್ಯಾಕ್ ಇನ್ ಮೈ ಕಾಲೇಜ್ ಡೇಸ್. ನಾನು ಆಗ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಮಾಡ್ತಿದ್ದೆ, ಹೇರ್ ಫಾಲ್ ಶುರು ಆಯ್ತು. ಅದಾಗಿ ಸ್ವಲ್ಪ ತಿಂಗಳಿಗೆ ಐ ಲಾಸ್ಟ್ ಮೈ ಮಾಮ್ ಅಂಡ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್ ಮೆಂಟಲಿ ಅಂಡ್ ಫಿಸಿಕಲಿ. ನಾನು ಸರಿ ನೋಡ್ಕೊಂತಾ ಇರಲಿಲ್ಲ, ಊಟ ತಿಂಡಿ ಟೈಮಿಗೆ ತಿಂತಾ ಇರಲಿಲ್ಲ ಅಂಡ್ ಮೈ ಲೈಫ್ ಸ್ಟೈಲ್ ವಾಸ್ ರಿಯಲಿ ಬ್ಯಾಡ್. ಆಗ ಹೇರ್ ಥಿನಿಂಗ್ ಇಶ್ಯೂ ಕಾಣಿಸ್ಕೊಂತು. ಆಲ್ಮೋಸ್ಟ್ ಒಂದ್ 4-5 ಡಾಕ್ಟರ್ನ ವಿಸಿಟ್ ಮಾಡಿದೆ ಅಂಡ್ ಎಲ್ಲರೂ ನಂಗೆ ಮಿನಾಕ್ಸಿಡಿಲ್ ಸಜೆಸ್ಟ್ ಮಾಡಿದ್ರು. ಅದನ್ನ ಯೂಸ್ ಮಾಡಿದೆ ಬಟ್ ನೋ ಯೂಸ್. ಅದಾದ್ಮೇಲೆ PRP ಟ್ರೀಟ್ಮೆಂಟ್ ತಗೊಳಕ್ ಹೇಳಿದ್ರು. ಅದನ್ನು 6 ಸೆಟ್ಟಿಂಗ್ಸ್ ತಗೊಂಡೆ ಬಟ್ ನೋ ಯೂಸ್. ಅಂಡ್ ಐ ವಾಸ್ ಎಟ್ ಅ ಸ್ಟೇಜ್ ವೇರ್ ಐ ಲಾಸ್ಟ್ ಹೋಪ್ಸ್, ಕಾನ್ಫಿಡೆನ್ಸ್ ಇರ್ಲಿಲ್ಲ. ಅಂಡ್ ಒಂದಿನ ಸಿಕ್ಕಾಬಟ್ಟೆ ಹುಷಾರ್ ತಪ್ಪಿದ್ದೆ. ಆಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದ್ದು ಮೈ ರಿಪೋರ್ಟ್ಸ್ ವರ್ ಸೋ ಬ್ಯಾಡ್. ನಂಗೆ ಹಿಮೋಗ್ಲೋಬಿನ್, ವೈಟಮಿನ್ ಡಿ, B12, ಐರನ್ ಎಲ್ಲ ಕಡಿಮೆ ಇತ್ತು, ಥೈರಾಯ್ಡ್ ಜಾಸ್ತಿ ಇತ್ತು. ಅಂಡ್ ದಟ್ಸ್ ವೆನ್ ಐ ರಿಯಲೈಸ್ಡ್ ಇಟ್ಸ್ ಹೈ ಟೈಮ್ ಐ ನೀಡ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ. ಐ ಸ್ಟಾರ್ಟೆಡ್ ಕರೆಕ್ಟಿಂಗ್ ಮೈ ಲೈಫ್ ಸ್ಟೈಲ್ ಅಂಡ್ ಇವೆಂಚುಲಿ ನನ್ನ ಕೂದಲು ಕೂಡ ಬೆಳೆಯೋದು ಶುರು ಆಯ್ತು. ಬಟ್ ದಿಸ್ ಟೈಮ್ ದ ರೀಸನ್ ವಾಸ್ ಕಂಪ್ಲೀಟ್ಲಿ ಡಿಫರೆಂಟ್. ನನ್ನ ಊಟದ ಪದ್ಧತಿ, ಲೈಫ್ ಸ್ಟೈಲ್ ಎಲ್ಲ ಸರಿಗಿದ್ರು ಐ ಫೇಸ್ಡ್ ಹೇರ್ ಫಾಲ್ ಅಂಡ್ ಹೇರ್ ಥಿನ್ನಿಂಗ್. ಎರಡು ರೀಸನ್ ಇಂದ. ಫಸ್ಟ್ ಒನ್ ವಾಸ್ ಪೋಸ್ಟ್ ಪ್ರೆಗ್ನೆನ್ಸಿ. ಬಿಕಾಸ್ ಪ್ರೆಗ್ನೆನ್ಸಿಲಿ ನಮಗೆ ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ನಮಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗುತ್ತೆ. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿ ಸಡನ್ ಡ್ರಾಪ್ ಇನ್ ಎಸ್ಟ್ರೋಜನ್ ವಿಲ್ ಲೀಡ್ ಟು ಹೇರ್ ಫಾಲ್ ಅಥವಾ ಹೇರ್ ಶೆಡಿಂಗ್. ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂಡ್ ಸೆಕೆಂಡ್ ರೀಸನ್ ವಾಸ್ ವೆರಿ ಶಾಕಿಂಗ್. ನಾನು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟು ಹೇರ್ ಫಾಲ್, ಹೇರ್ ಥಿನ್ನಿಂಗ್ ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ ಐ ರಿಯಲೈಸ್ ದಟ್ ಐ ವಾಸ್ ಟೇಕಿಂಗ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಐ ವಾಸ್ ಪ್ಲೇಯಿಂಗ್ ಅ ಲಾಟ್ ಆಫ್ ಡಿಫರೆಂಟ್ ರೋಲ್ಸ್ ಆಸ್ ಅ ಡಾಟರ್ ಇನ್ ಲಾ, ಮದರ್, ವೈಫ್, ಕೋಚ್, ಕಾಂಟೆಂಟ್ ಕ್ರಿಯೇಟರ್. ಐ ವಾಸ್ ಕಾನ್ಸ್ಟೆಂಟ್ಲಿ ರಶಿಂಗ್. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಲ್ಲಿರ್ಬೇಕು, ಇಲ್ಲಿರ್ಬೇಕು. ಐ ವಾಂಟ್ ಟು ಗಿವ್ ಮೈ 100% ಅಂತ ಯಾವಾಗ್ಲೂ ಕಾನ್ಸ್ಟೆಂಟ್ ರಶ್ ಅಲ್ಲಿ ಇರ್ತಿದೆ, ವಿಚ್ ಪುಟ್ ಅ ಲಾಟ್ ಆಫ್ ಸ್ಟ್ರೆಸ್ ಆನ್ ಮೈ ನರ್ವಸ್ ಸಿಸ್ಟಮ್. ಸೊ ಯಾವಾಗ ನನಗಿದ್ ಗೊತ್ತಾಯ್ತು, ಐ ಸ್ಲೋ ಡೌನ್, ಕಾಮ್ ಆಗಿ, ರಿಲ್ಯಾಕ್ಸ್ಡ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದೆ. ಮೆಡಿಟೇಟ್ ಮಾಡಕ್ ಶುರು ಮಾಡಿದೆ, ಯೋಗ ಮಾಡಕ್ ಶುರು ಮಾಡಿದೆ. ಅಂಡ್ ಮೋರ್ ದೆನ್ ಎವ್ರಿಥಿಂಗ್ ಐ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಏನಾಗಿದೆಯೋ ಅದಾಗಿದೆ, ಇನ್ ಮುಂದೆ ನಾನ್ ಏನ್ ಮಾಡ್ಬೇಕು ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ. ಅಂಡ್ ದಟ್ಸ್ ವೆನ್ ಎವ್ರಿಥಿಂಗ್ ಚೇಂಜ್ಡ್ ಅಂಡ್ ಈ ರಿಸಲ್ಟ್ಸ್ ಬರಕ್ಕೆ ಹೆಲ್ಪ್ ಆಗಿತ್ತು. ಸೊ ದಿಸ್ ಇಸ್ ಮೈ ರೀಸನ್. ಯು ಪ್ಲೀಸ್ ಚೆಕ್ ಯರ್ ರೀಸನ್, ಬ್ಲಡ್ ಟೆಸ್ಟ್ ಮಾಡಿಸಿ. ನೀವು ಕುತ್ಕೊಂಡು ಅನಲೈಸ್ ಮಾಡಿ ವಾಟ್ಸ್ ಹ್ಯಾಪನಿಂಗ್ ಇನ್ ಯರ್ ಲೈಫ್, ಅಥವಾ ಲಾಸ್ಟ್ 6 to 12 months ಅಲ್ಲಿ ನೀವ್ ಏನೇನ್ ಮಾಡಿದೀರಾ, ಯಾಕೆ ನಿಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಕುತ್ಕೊಂಡು ನೀವು ಫಿಗರ್ ಔಟ್ ಮಾಡಿ. ದೆನ್ ಇಟ್ ಇಸ್ ಈಸಿಯರ್ ಫಾರ್ ಯು ಟು ಟೇಕ್ ದಿ ನೆಕ್ಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ಸ್ ಏನೇನು, ಹೆಂಗ್ ತಗೋಬೇಕು ಅಂತ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್.